ಇವತ್ತು ನಾವು ರಾಮನಗರಕ್ಕೆ ಬಂದಿದ್ದೀವಿ. ರಾಜಾದ್ನಗರ್ ರಾಮನಗರ್ ಬಂದಿದ್ದೀವಿ. ಅಲ್ಲಿ ಪುರೋಹಿತ್ ಅವ್ರ ಮನೆಗೆ ಮತ್ತು ಜಾಫರ್ ಅವ್ರ ಮನೆಗೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ತಮ್ಮ ಸ್ವಂತ ರೊಕ್ಕ 50,000 ರೂಪಾಯಿ ಕೊಟ್ಟಾರೆ. ಮತ್ತು ನಾವು ಡಿ ಸಿ ಅವ್ರಿಗೆ ಕಮಿಷನರ್ಗೆ ಯಾವ್ಯಾವ ಮನೆ ನುಕ್ಸಾನ್ ಆಗ್ಯಾವ, ಯಾವ ಮನೆ ಬಿದ್ದಾವ ಅದು ಸರ್ವೆ ಮಾಡಿ ಅವ್ರಿಗೆ ರೊಕ್ಕ ಕೊಡ್ರಂತ ನಾವು ಹೇಳಿಕತ್ತೀವಿ, ವಿನಂತಿ ಮಾಡ್ಲಿಕ್ಕತ್ತೀವಿ. ಸರ್, ಅದು ನಗರ ಶಾಸಕರ ಜವಾಬ್ದಾರಿ ಇತ್ತು. ನೀವು ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಉಸ್ತುವಾರಿ ಅವರು ಅದಾರ. ನಾವು ಇಲ್ಲಿ ಕ್ಯಾಂಡಿಡೇಟ್ ಅದ್ದೀವಿ, ಅದಕ್ಕೆ ನಾವು ಬಂದು ನಾವು ಮಾಡ್ಲಿಕ್ಕತ್ತೀವಿ. ಅವ್ರ ಕೆಲಸ ಅವ್ರು ಮಾಡಬೇಕಿತ್ತು, ಅವ್ರು ಮಾಡ್ಲಿಕ್ಕತ್ತಿಲ್ಲ. ಹೆಚ್ಚು ಜವಾಬ್ದಾರಿ ಅವ್ರಿಗೆ ಸರ್. ಅವ್ರು ಮಾಡ್ಲಿಕ್ಕತ್ತಿಲ್ಲ, ಅವ್ರು ಬಂದಿಲ್ಲ. ಸರ್, ಇದು ಮಳೆ ಬಂದಂದ್ರೆ ಎಲ್ಲ ನೀರು ಬರ್ತೈತಿ. ಆ ನೀರು ಹೋಗೋ ಸಲುವಾಗಿ ಗಟಾರ್ ಮಾಡ್ರಿ, ಬ್ರಿಡ್ಜ್ ಮಾಡ್ರಿ, ಖಂದಕ್ ನೀರು ಬಿಡು ಅಂತ ನಾವು ಹೇಳಿವ್ರಿ. चालू आगಬಹುದು ನಾವು ಹೇಳಿವಿ. बीजापुर शहर में हमारे वार्ड नंबर 29 के अंदर जैसा कि पानी के बहाव से वार्ड नंबर 29 में हर घर में पानी गया था. जब हमारे उस्तुवारी मिनिस्टर एम बी पाटिल साहब और हमीद मुशर्रफ साहब आके जो सर्वे करे, पानी है सो घर जाने की वजह से कम से कम जिन घरों में पानी गया है उन घरों को में पेमेंट पहुंचा रहे हैं. हमारे एम बी पाटिल साहब अपने हाथ से पेमेंट दे रहे हैं. हर घर को 50,000 रुपये दिए हैं. ये सब लोग उनका तहे दिल से शुक्रिया अदा करें जो एम बी पाटिल साहब का. अभी जितने वार्ड हैं अभी आगे देखने वाले हैं और म्यूनसिपैलिटी में हमारे कॉरपोरेशन में और डीसी को बोले हैं कि कहाँ सर्वे करके उनको रिपोर्ट देने के लिए बात करें. सर, अभी कितने घरों को प्रयास दिया है? अभी 2 घरों को प्रयास दिया है. वार्ड नंबर 29 में अभी दूसरे घरों का सर्वे चला है. तो सर्वे की सब चीज़ है, कितना देते हैं. अब एम बी पाटिल साहब तो खुद तो दिए हैं. अभी तो शासक की जवाब पब्लिक को मालूम है क्या करना. हमें तो हमारी सरकार हमें करना पड़ता. हम नहीं करे तो हमारे म्यूनसिपल एम बी पाटिल साहब अपने खुद के हाथ से दे रहे. अब एम बी पाटिल साहब हाथ से दे रहे तो तुम शासक को जाकर थोड़ा पूछो, भाई तेरी क्या जवाबदारी है, तू क्या करने वाला, क्या वोटा तो लेने आ रहा, क्या करेंगे. ನಗರದಲ್ಲಿ ಕಳೆದ ಒಂದು ವಾರದಿಂದ ಅತಿಯಾದ ಮಳೆಯಿಂದ ಸಾಕಷ್ಟು ಜನರು ತೊಂದರೆಗೀಡಾಗಿದ್ರು. ಇಡೀ ಮನೆ ಮಳೆಯಿಂದ ಆವೃತಗೊಂಡಿರ್ತಕ್ಕಂಥ ನೀರೆಲ್ಲ ಮನೆಯಲ್ಲಿ ಬಂದು ಸಾಕಷ್ಟು ತೊಂದರೆಗೊಳಗಾಗಿದ್ದರು. ಅದರ ನಿಮಿತ್ತವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ವೈಯಕ್ತಿಕವಾಗಿ ತಮ್ಮ ಸ್ವಂತ ಇದರಿಂದ ಅವರು 2 ಕುಟುಂಬಗಳಿಗೆ ತಲಾ 50,000 ರೂಪಾಯಿಗಳನ್ನು ಇವತ್ತು ತಮ್ಮ ವೈಯಕ್ತಿಕವಾಗಿ ಸಹಾಯಧನವನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸೇರಿ ಇವತ್ತು ಅವ್ರಿಗೆ 2 ಕುಟುಂಬಗಳು, ಪುರೋಹಿತ್ ಮತ್ತು ಜಾಫರ್ ಇನಾಮ್ದಾರ್ ಅನ್ನುವಂಥ 2 ಕುಟುಂಬಗಳು ಸಾಕಷ್ಟು ತೊಂದರೆಗೊಳಗಾಗಿದ್ದರು. ಅವರು ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರ್ತಕ್ಕಂಥ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ಅನಾರೋಗ್ಯ ಕಾಡಿತ್ತು. ಹೀಗಾಗಿ 50,000 ರೂಪಾಯಿ ತಲಾ 50,000 ರೂಪಾಯಿನ ಇವತ್ತು ನಾವು ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಈ ವಿಜಯಪುರ ನಗರದಲ್ಲಿ ಮಳೆಯಿಂದ ಸಾಕಷ್ಟು ಜನ ಇವತ್ತು ತೊಂದರೆಗೀಡಾದರೂ ಕೂಡ ನಗರ ಶಾಸಕರು ಇವತ್ತು ಒಂದು ಸಾರಿ ಕೂಡ ಅಂಥ ಫ್ಯಾಮಿಲಿಗಳನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಲ ತುಂಬಬೇಕಾದಂಥ ಶಾಸಕರು ಇವತ್ತು ಬೇರೆ ಬೇರೆ ವಿಷಯದಲ್ಲೇ ಬ್ಯುಸಿಯಾಗಿ ಇವತ್ತು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಈ ವಾರ್ಡ್ ಮೆಂಬರ್ ಕೂಡ BJP ಆಗಿರೋದ್ರಿಂದ ಯಾವ ಕುಟುಂಬಗಳಿಗೆ ಹೋಗಿ ಮನೆ ಕೂಡ ಸಾಕಷ್ಟು ಜನ ತರಾಟೆಗೆ ತೊಗೊಂಡ್ರು. ಇಡೀ ನೀರು ಮಳೆಯಿಂದ ಆಗಿರ್ತಕ್ಕಂಥ ನೀರು ಹೋಗೋದಕ್ಕೆ ಸಾಕಷ್ಟು ರಾಮನಗರದಿಂದ ಮುಂದೆ 13 ಪೆಟ್ರೋಲ್ ಪಂಪ್ ತನಕನೂ ರಾಜಕಾಲುವೆ ಮಾಡಿರೋದು ಪೂರ್ತಿ ನಿಷ್ಕ್ರಿಯವಾಗಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನೀರಲ್ಲಿ ಹೋಮ ಮಾಡಿರುವಂಥ ಕೆಲಸ ಮತ್ತು ಈ ಶಾಸಕರು ಮತ್ತು ಈ ಮಹಾನಗರ ಪಾಲಿಕೆ ಮಾಡಿತ್ತು. ಮಹಾನಗರ ಪಾಲಿಕೆಗೆ ಕಳೆದ ಬಾರು ಕೂಡ ಆಗಿತ್ತು ಫ್ಲಡ್, ಇಂಥ ದೊಡ್ಡ ಮಟ್ಟದ. ಆದರೆ ಎಚ್ಚೆತ್ಕೊಳ್ಳದೇ ಇವತ್ತು ಸಾಮಾನ್ಯ ಜನ ಇವತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಆದ್ದರಿಂದ ನಾವು ಇಡೀ ನಗರವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವಂಥ ಮಹತ್ತರವಾದ ಕಾರ್ಯ ಇವತ್ತು ಮಹಾನಗರ ಪಾಲಿಕೆ ಮೇಲೈತೆ. ವೈಜ್ಞಾನಿಕವಾಗಿ ಸರ್ವೆ ಮಾಡಿ ವೈಜ್ಞಾನಿಕವಾಗಿ ಕಾಲುವೆಗಳ ನಿರ್ಮಾಣ ಮಾಡಿದ್ದೇ ಆಗಿದ್ದರೆ ಇಂಥ ದೊಡ್ಡ ಸಮಸ್ಯೆ ಇವತ್ತಿಗೂ ಕೂಡ ನಮ್ಮ ನಗರದಲ್ಲಿ ಜನ ಪರದಾಡುವಂಥ ಪರಿಸ್ಥಿತಿ ಬರಲಿಲ್ಲ. ಹಾಗಾಗಿ ಇವತ್ತು ವೈಯಕ್ತಿಕವಾಗಿ ಏನು ಹಣ ಸಹಾಯ ಮಾಡಿದರೆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರವ್ರಿಗೆ ನಾವೆಲ್ಲರೂ ಜಿಲ್ಲೆ ಜನತೆಯ ಪರವಾಗಿ ಹಾಗೂ ಈ ರಾಜನಗರ ಜನರ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಹಾಗೆ ಇವರಿಗೆ ಯಾರಿಗೆ ಯತ್ನಾಳ್ ಪಾಟೀಲ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಸಿದ್ದೇಶ್ವರ ಸ್ವಾಮಿಗಳು. ಜನರ ಗೋಳು ಕೇಳುವಂಥ ಕೆಲಸ ಬಿಟ್ಟು ಬರೀ ಬೆಂಕಿ ಹಚ್ಚುವಂಥ ಕೆಲಸ ಮಾಡಕತ್ತಾರ. ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಜನರ ನೋವಿಗೆ ಸ್ಪಂದಿಸುವಂಥ ಕೆಲಸ ಆಗಲಿ ಅಂಥೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀನಿ. ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ವಿಜಯಪುರ ನಗರದಲ್ಲಿ ಆದಂಥ ಮಳೆಯ ಪ್ರಭಾವ
ನಮ್ಮ ಬಿಜಾಪುರದ ದಕ್ಷಿಣ ಭಾಗದ ರಾಮನಗರ್ ಬಡಾವಣೆ ಹಾಗೂ ರಾಜಾಜಿನಗರ ಎರಡೂ ಬಡಾವಣೆಯಲ್ಲಿ ಭಾಳಷ್ಟು ನೀರು ಬಂದು ಭಾಳಷ್ಟು ಜನರಿಗೆ ತೊಂದರೆ ಆಯಿತು. ಈ ತೊಂದರೆ ಆಗ್ಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮೂರು ಲಾಸ್ಟ್ ಟೈಮ್ ಮಳೆ ಆದಾಗ ಈ ಬಿದ್ದೂರು ಪಂಪ್ ಹತ್ರ ಒಂದು ಸಣ್ಣ ಡ್ರೈನ್ ಮಾಡಿದರು. ಆ ಡ್ರೈನ್ ಒಯ್ದು ಮುಂದ್ಗಡೆ ಕೂರ್ಸ್ಲಿಲ್ಲ. ಅದು ಯಾಕೆ ಕೂರ್ಸ್ಲಿಲ್ಲಪ್ಪ ಅಂದ್ರೆ ಅದು ಈ ನಗರ ಶಾಸಕರ ಹಿತಾಸಕ್ತಿಯಿಂದ ಅದು ಆಗಲಿಲ್ಲ ಅನ್ನೋಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿ. ಯಾಕಂದ್ರೆ ಅಲ್ಲಿ ಗಂಗನಹಳ್ಳಿ ಹತ್ತ ತಕ್ಷಣ ಅವ್ರದ್ದೊಂದು ಲೇಔಟ್ ಬರುತ್ತೆ. ಅವ್ರದ್ದು ಜಾಗದಲ್ಲಿ ಹೋಗಕ್ಕೆ ಅವ್ರೇನೋ ಇದು ಮಾಡೋಣ, ಅವ್ರ ಫಾಲೋವರ್ ಅವ್ರನ್ನ ಹಿತಾಸಕ್ತಿ ಕಾಪಾಡೋ ಸಂಬಂಧ ಅದನ್ನು ಮುಂದೆ ಮಾಡಲಿಕ್ಕೂ ಬಿಡಲಿಲ್ಲ. ಅದ್ರ ಸಂಬಂಧ ಏನೋ ಇವ್ರ ಆಫೀಸರ್ ಅವ್ರ ಇದಕ್ಕೆ ಒಳಗಾಗಿ ಅದನ್ನು ಮಾಡ್ಲಾರ್ಕ ಇವತ್ತಿಷ್ಟೆಲ್ಲ ತೊಂದರೆ ಆಗ್ಲಿಕ್ಕೆ ಕಾರಣ ಆಯಿತು. ಇದ್ರ ಬರುವಂಥ ದಿನದಲ್ಲಿ ನಮ್ಮ MB ಪಾಟೀಲ್ ಸಾಹೇಬರು ಭಾಳಷ್ಟು ಮುಸ್ತುವಾಜು ಐತಿ. ಅದನ್ನು ಮಾಡಲಿಕ್ಕೆ ಆಫೀಸರ್ಸ್ಗೆ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ. ಇದು ಯಾವುದೇ ಪರಿಸ್ಥಿತಿಯಾಗ ಒಂದು 2-3 ತಿಂಗಳ ಕೆಲಸ ಮಾಡುವಂಥ ಕೆಲಸ ಮಾಡ್ಲಿಕ್ಕತ್ತಾರ. ಆಮೇಲೆ ಇವತ್ತು ವೈಯಕ್ತಿಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ರಾಮನಗರದಲ್ಲಿರುವಂಥ ಪುರೋಹಿತ್ ಅನ್ನೋವಂಥವ್ರ ಮನೆಯವರಿಗೆ ಭಾಳಷ್ಟು ಹಾನಿಯಾಗಿತ್ತು ಹಾಗೂ ಭಾಳಷ್ಟು ಅವರ ಬಡತನ ಪರಿಸ್ಥಿತಿಯಲ್ಲಿದ್ದಂಥವ್ರು. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋ ಸಂಬಂಧ ನಮ್ಮ ಹಮೀದ್ ಮುಸ್ರಿಫ್ ಅವರ ನೇತೃತ್ವದಲ್ಲಿ ಇವತ್ತು ಅವ್ರಿಗೆ ಒಂದು 50,000 ರೂಪಾಯಿ ವೈಯಕ್ತಿಕ ಸಹಾಯಧನವನ್ನು ಇವತ್ತು ಅವ್ರು ಮಾಡಿದರು. ಆಮೇಲೆ ಜಾಫರ್ ಇನಾಮ್ದಾರ್ ತಕ್ಷಣ ರಾಜಾಜಿನಗರದ ನಿವಾಸಿಗಳು ಅವ್ರಿಗೆ ಭಾಳಷ್ಟು ತೊಂದರೆಗಳಿದೆ. ಅವರು ಆರ್ಥಿಕವಂತ ಭಾಳ ಹಿಂದುಳಿದ ಅಂತ ಮನೆತನ ಅವ್ರದ್ದು. ಹೀಗಾಗಿ ಅವರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ಭಾಳ ತೊಂದರೆಯಲ್ಲಿದ್ದರು. ಅವ್ರದ್ದು MB ಪಾಟೀಲ್ ಸಾಹೇಬ್ರು ಅವ್ರ ಮನೆಗೆ ಬಂದು ನೋಡಿದಾಗ ಅದನ್ನು ಹೇಳಿ ನಮ್ಮ ಹಮೀದ್ ಮುಸ್ರಿಫ್ ಅವ್ರಿಗೆ ಹೇಳಿ ಅವ್ರು ವೈಯಕ್ತಿಕವಾಗಿ 50,000 ರೂಪಾಯಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅದು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು MB ಪಾಟೀಲ್ ಸಾಹೇಬರಿಗೆ ಈ ವಿಷಯದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋಕೆ ಇಚ್ಛೆಪಡ್ತೀವಿ. ಯಾಕಂದರೆ MB ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅವರು ಬಿಜಾಪುರ ನಗರಕ್ಕೇನು ಇದಿಲ್ಲ, ಆದರೂ ಅವ್ರ ಕಳಕಳಿ ಅವ್ರ ಎರಡೂ ಫ್ಯಾಮಿಲಿ ಬಂದು ಅವರು ಮೊನ್ನೆ ಇಲ್ಲಿ ವೀಕ್ಷಣೆ ಮಾಡೋ ಸಮಯದಲ್ಲಿ ಅದನ್ನು ಇದನ್ನು ನೋಡಿಕೊಂಡು ಅವ್ರಿಗೆ ವೈಯಕ್ತಿಕ ಅಂತ ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಧನ್ಯವಾದ ಹೇಳಿ